ಘಟನೆ ನಡೆದಿದೆ. ಘಟನೆ ನಿಜಕ್ಕೂ ತುಂಬಾನೇ ವಿಭಿನ್ನವಾಗಿದ್ದು, ಕುಟುಂಬ ಸಮೇತವಾಗಿ 2022ರಲ್ಲಿ ಸಂತೋಷದಿಂದ ಶೋರೂಮ್ನಲ್ಲಿ ಕಾರ್ ಖರೀದಿ ಮಾಡಿದ ಮಾಲೀಕ ಕೇವಲ 4 ವರ್ಷದಲ್ಲಿ ಈಗ ಅದೇ ಶೋರೂಮ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಯ ಮೇಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ನಿಜಕ್ಕೂ ಇದು ಕಾರ್ ಮಾಲೀಕರು ನೋಡಲೇಬೇಕಾದ ಸುದ್ದಿ. ಧಾರವಾಡದ ಅಭಿಷೇಕ್ ಬಡ್ಡಿಮನಿ ಹುಬ್ಬಳ್ಳಿ ಅಮರಗೋಳದ ಕಿಯಾ ಕಾರ್ ಶೋರೂಮ್ನಲ್ಲಿ ಕಾರ್ ಖರೀದಿ ಮಾಡಿದ್ರು. 4 ವರ್ಷದಲ್ಲಿ 15 ಬಾರಿ ಕಾರ್ ಸರ್ವಿಸ್ ಮಾಡಿಕೊಟ್ಟಿರುವ ಶೋರೂಮ್ ಸಿಬ್ಬಂದಿಗಳು ಜನವರಿ 19, 2026ಕ್ಕೆ ಕಾರ್ ಸರ್ವಿಸ್ಗೆ ಬಿಟ್ಟಾಗ 8ರಿಂದ 10 ದಿನದಲ್ಲಿ ವಾಪಸ್ ಕೊಡುವೆ ಎಂದು ಹೇಳಿದ್ರು. ಟೆಸ್ಟ್ ಡ್ರೈವ್ ತೆಗೆದುಕೊಂಡು ಹೋಗಿ ಕಾರ್ ಅಪಘಾತ ಮಾಡಿ 3 ಮಂದಿಗೆ ಗಾಯವಾಗಿದೆ. ಒಬ್ಬನ ಸಾವಿಗೆ ಕಾರಣರಾಗಿದ್ದಾರೆ. ಈ ಬಗ್ಗೆ ಕಾರ್ ಮಾಲೀಕ ಅಭಿಷೇಕ್ ಶೋರೂಮ್ ಮಾಲೀಕರಿಗೆ ಕೇಳಿದಾಗ ಪ್ರಾರಂಭದಲ್ಲಿ ಹೊಸ ಕಾರು ಕೊಡುವುದಾಗಿ ತಿಳಿಸಿದ್ರಂತೆ. ನಂತರದಲ್ಲಿ ಲಾಯರ್ ಮೂಲಕ ಲೀಗಲ್ ನೋಟಿಸ್ ಕೊಟ್ಟರು ಸಹಿತ ಕ್ಯಾರೆ ಅಂತಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೋರೂಮ್ ಮ್ಯಾನೇಜರ್ಗಳಾದ ಮೋಹನ್, ಮನೋಜ್, ಸಿಬ್ಬಂದಿಗಳಾದ ಗುರುನಾಥ್ ಹಾಗೂ ಇನ್ನುಳಿದ ವಿರುದ್ಧ ಅಭಿಷೇಕ್ ಬಡ್ಡಿಮನಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಾನೂನು ಮೂಲಕ ಹೋರಾಟ ಮಾಡಲು ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗುವುದಾಗಿ ಅಭಿಷೇಕ್ ಹೇಳಿದ್ದಾರೆ. ಸರ್ 2022 ನವೆಂಬರ್ನಲ್ಲಿ ನಾನು ಕಿಯಾ ಕ್ಯಾರೆನ್ಸ್ ವೆಹಿಕಲ್ ಬಂದಿದ್ದೆ ಸರ್. ನಾಕ್ಷಂತಿ ಕಿಯಾ ಅಮರಗೋಳ. ಜನವರಿ 19, 2026ಗೆ ನನ್ನ ಸರ್ವಿಸಲ್ಲಿ ಬಿಟ್ಟಿದೆ ಸರ್. ಸರ್ವಿಸ್ಗೆ ಅಂದರೆ ಲೆಫ್ಟ್ ಸೈಡ್ ಆಫ್ ದ ಡೋರ್ ಡೆಂಟ್ ಆಗಿತ್ತು ಸರ್. ರೀಪೇಂಟಿಂಗ್ ಬಿಟ್ಟಿದ್ದೆ, ಪೇಂಟ್ ಜಾಬ್ ಇತ್ತು. ಅದು 19th ಜನವರಿ 2026 ಬಿಟ್ಟಿದೆ. 29th ಜನವರಿ 2026ಗೆ ನನ್ನ ಪರ್ಮಿಷನ್ ಇಲ್ಲಾರೆ, ನನ್ನ ಅಥರೈಸೇಷನ್ ಇಲ್ಲಾರೆ ಆ ವೆಹಿಕಲ್ಲು 15 ಕಿಲೋಮೀಟರ್ಸ್ ದೂರ ಹೋಗಿ ಜಮಾದಾರ್ ಬ್ರಿಡ್ಜ್ ಇದೆಯಲ್ಲ ಹುಬ್ಬಳ್ಳಿ ಬೈಪಾಸ್, ಅಲ್ಲಿ ಹೋಗಿ ಭೀಕರ ಅಪಘಾತ ಮಾಡ್ತಾರೆ ಸರ್. ಅಪಘಾತ ಮಾಡಿ ನಮ್ಮ ವೆಹಿಕಲ್ ಟೋಟಲ್ ಲಾಸ್ ಮಾಡ್ತಾರೆ. ಅಪೋಸಿಟ್ ವೆಹಿಕಲ್ನಲ್ಲಿ ಒಬ್ಬನ ಡೆತ್ ಆಗುತ್ತೆ ಸರ್. 3 ಮಂದಿ ಸೀರಿಯಸ್ಲಿ ಇಂಜೂರ್ಡ್ ಆಗ್ತಾರೆ. ಆ ದಿನದಂತ 29 ಜನವರಿ 2026 ಮಾರ್ಚ್ ಮಟ್ಟ ನನಗೆ ಫೇಕ್ ಪ್ರಾಮಿಸಸ್ ಕೊಡ್ತಾರೆ ಸರ್. ಸೀನಿಯರ್ ಮ್ಯಾನೇಜ್ಮೆಂಟ್ ಕಿಯಾ ನಾಕ್ಷಂತಿ ಕಿಯಾ ಶೋರೂಮ್ದವರು ಮತ್ತು ಎಂಪ್ಲಾಯೀಸ್ ಎಲ್ಲ ಹೊಸ ಗಾಡಿ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೇನೆ ಅಂತೇಳಿ ನನ್ನ ಕಡೆ ಆಶ್ವಾಸನೆ ಕೊಡ್ತಾರೆ ಸರ್. ಲಿಖಿತವಾಗಿ ಬರೆದು ಕೊಡ್ತಾರೆ ಸರ್. ಅಮರಗೋಳ APMC ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಟ್ಟಿರ್ತಾರೆ ಸರ್. ಮ್ಯಾನೇಜ್ಮೆಂಟ್ಗಳು ಬಂದು ಕಿಯಾ ಮ್ಯಾನೇಜ್ಮೆಂಟ್ಗಳು ಬಂದು ಸರ್ 25th ಆಫ್ ಮಾರ್ಚ್ 2026ಗೆ ನಾನು ಎಫ್ಐಆರ್ ಮಾಡ್ತೀನಿ ಸರ್ ಅಮರಗೋಳ APMC ನಾಕ್ಷಂತಿ ಕಿಯಾ ಶೋರೂಮ್ ಎಂಪ್ಲಾಯೀಸ್ ಮೇಲೆ ಸರ್, ಸೀನಿಯರ್ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಮೇಲೆ. ಅದರಲ್ಲಿ ಗುರುನಾಥ್ ಸಂಧಿಮನಿ ಅಂತಿದಾರಲ್ಲ ಅವರು ಡ್ರೈವರ್ ಸರ್. ಮೋಹನ್ ಅಂತಿದಾರಲ್ಲ ಮಿಸ್ಟರ್ ಮೋಹನು ಜನರಲ್ ಮ್ಯಾನೇಜರ್ ವೈಸ್ ಪ್ರೆಸಿಡೆಂಟ್ ನಾಕ್ಷಂತಿ ಕಿಯಾ ಶೋರೂಮ್. ಮನೋಜ್ ಸಿಂಗ್ ಅಂತಿದ್ದಾರೆ, ಸರ್ವಿಸ್ ಮ್ಯಾನೇಜರ್ ಇದ್ದಾರೆ. ಆಮೇಲೆ ಸೀನಿಯರ್ ಮ್ಯಾನೇಜ್ಮೆಂಟ್ ಸರ್, ಅಂದರೆ ಓನರ್ಸ್ ಆಫ್ ದ ನಾಕ್ಷಂತಿ ಕಿಯಾ. ಇವ್ರ ಮೇಲೆ ನನ್ನ ಕಂಪ್ಲೇಂಟ್ ಇರುತ್ತೆ ಸರ್. ಎಷ್ಟು ಜನರ ಮೇಲೆ ಎಫ್ಐಆರ್ ಮಾಡಿ? ಟೋಟಲ್ 5 ಮೆಂಬರ್ಸ್ ಇದ್ದಾರೆ ಸರ್. ಟೋಟಲ್ 4 ಮೆಂಬರ್ಸ್ ಸರ್. ಕಿಯಾ ಶೋರೂಮ್ದವರು ಸರ್ ಅಂದರೆ ಅವರು ನನಗೆ ಮುಂಚೆ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿ ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ ಸರ್. ಮೇಲೂ ಮಾಡಿದ್ದಾರೆ, ಲಿಖಿತವಾಗಿ ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಟ್ಟಿದ್ದಾರೆ ಹೊಸ ಗಾಡಿ ಕೊಡ್ತೇನೆ ಅಂತೇಳಿ. ಆದ್ರೆ ಈಗ ಮೋಸ ಮಾಡ್ತಾ ಇದ್ದಾರೆ ಸರ್. ಮೋಸ ಮಾಡಿ ಗಾಡಿ ಕೊಡೋಕ್ಕಾಗಲ್ಲ, ನೀವು ಕೋರ್ಟ್ ಥ್ರೂ ಬರ್ರಿ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸರ್. ಬೇಜವಾಬ್ದಾರಿತನ ಮಾಡೋದಕ್ಕೆ ನಾನು ಎಫ್ಐಆರ್ ಮಾಡ್ತೀನಿ ಸರ್. ಇದ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ವಿನಂತಿ ಮಾಡ್ತೀನಿ ಸರ್ ನಿಮ್ಮ ಮೂಲಕ. ಆಮೇಲೆ ಕಾನೂನು ಹೋರಾಟ ಮಾಡೋಂತೂ ಮಾಡ್ತಾ ಇದ್ದೀನಿ ಸರ್. ಲೀಗಲ್ ನೋಟಿಸ್ ಕಳಿಸಿದ್ದೇನೆ, ಕನ್ಸ್ಯೂಮರ್ ಫೋರಮ್ಗೆ ಹಾಕ್ತಾ ಇದ್ದೀನಿ ಸರ್. ಅದು ನಿಮ್ಮ ಮುಖಾಂತರ ಅವ್ರಿಗೆ ಕಾನೂನುಬದ್ಧವಾಗಿ ಕ್ರಮ ಆಗಲಿ ಅಂತ ನಾನು ಬಯಸ್ತೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.